ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಹಾನರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ಹಲವಾರು ಸೇವಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ. ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ಈ ಸನ್ಮಾನ ಹೊಂದಿಕೊಳ್ಳುವುದಕ್ಕಾಗಿ ಹೊಸದುರ್ಗದಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ರಮೇಶ್ ವಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗೂ ಅವರನ್ನು ಸನ್ಮಾನ ಮಾಡೋದಕ್ಕಾಗಿ ಪಾಸ್ಟರ್ ಗೇವಿಯರ್ ಮ್ಯಾಥ್ಯೂ ಕ್ಯಾಸ್ಟಿನ DGM ಚರ್ಚಿನ ಸಹಸೇವಕರಾಗಿರುವಂಥ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಇವರಿಬ್ಬರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಈ ಸಮಯದ ವಿಶೇಷವಾಗಿ ಮುಖ್ಯವಾಗಿ ಪಾಸ್ಟರ್ ರಮೇಶ್ ವಿ ಅವರು ಮಾಡಿರುವಂಥ ಅನೇಕ ಸೇವಾ ಕಾರ್ಯಗಳಲ್ಲಿ ಕೆಲವೊಂದನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಅವರು ಮೊದಲದಾಗಿ ಸಭೆಯಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಭಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಸಭೆಯಲ್ಲಿ ಸೇವಕರಿಗೆ ಒಂದು ಸಹಾಯಕರಾಗಿ ಏನು ಮಾಡಬೇಕದೆಲ್ಲ ಮಾಡ್ತಾ ಬರ್ತಿದ್ರು. ಅಷ್ಟು ಮಾತ್ರವಲ್ಲ, ಒಂದು ಆರಾಧನಾ ನಾಯಕರಾಗಿ ಅದೇ ರೀತಿಯಲ್ಲಿ ಹಳ್ಳಿಗಳಲ್ಲಿ ಹೋಗಿ ಸುವಾರ್ಥ ಸೇವೆ ಸಾರುವಂಥದ್ದು, ಕರಪತ್ರನ ಹಂಚುವಂಥದ್ದು, ಇಂಥೆಲ್ಲ ಸೇವೆ ಮಾಡ್ತಿದ್ರು. ಈಗ ಅದೇ ರೀತಿಯಲ್ಲಿ ತಮ್ಮ ಸಭಾ ಸೇವಕರೊಂದಿಗೆ ಇದ್ದುಕೊಂಡು ಅವರ ಜೊತೆಗೆ ಅನೇಕ ಕಡೆಗೆ ಸುವಾರ್ತೆ ಸಾರುವಂಥದ್ದು, ಅದೇ ರೀತಿಯಲ್ಲಿ ತಾವೊಬ್ಬರಾಗಿ ಹೋಗಿ ಅನೇಕ ಕಡೆಗಳಿಗೆ ಹೋಗಿ ಸುವಾರ್ತೆ ಸಾರುವಂಥದ್ದು, ಇನ್ನು ಅನೇಕ ಸೇವೆಗಳು ಅವರು ಮಾಡಿಕೊಂಡು ಬಂದಿದ್ದಾರೆ. ಪ್ರಿಯರೇ, ಇಂಥ ಒಂದು ಸೇವಕರನ್ನು ಈ ಒಂದು ನಾವು ಗುರುತಿಸಿ ಅವರ ಸನ್ಮಾನಿಸೋದು ನಮ್ಮ ಕರ್ತವ್ಯವಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಸಭಾಪಾಲಕರಾಗಿರುವಂಥ ಪಾಸ್ಟರ್ ಝೇವಿಯರ್ ಮ್ಯಾಥ್ಯೂ ಅವರಲ್ಲಿ ನಾನು ಕೇಳಿಕೊಳ್ತೇನೆ ಸನ್ಮಾನ ಮಾಡೋದಕ್ಕಾಗಿ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬ ನಾನು ಕೇಳಿಕೊಳ್ತೇನೆ. ಪ್ರಿಯರೇ, ಈ ಸೇವಕರಿಗಾಗಿ ನಾವು ಒಟ್ಟಾಗಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ದೇವರೇ, ಯೇಸುವಿನ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಸೇವೆ ಮಾಡ್ತಾ ದಾಸನಾದ ಪಾಸ್ಟರ್ ರಮೇಶ್ ವಿ ಇವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಹೌದು ದೇವರೇ, ನಿನ್ನ ಜೋಕ್ಯಗಳ ಹಸ್ತದಲ್ಲಿ ಇವರನ್ನು ನಡೆಸು ಸ್ವಾಮಿ. ಇವರ ಮಾಡುವಂಥ ಸೇವೆ ಅಪ್ಪ, ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳಿದೆ ಕರ್ತನ ಸೇವೆಯಲ್ಲಿ ಪಟ್ಟ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಹೇಳಿದ ಸ್ವಾಮಿ. ಆ ಪ್ರಕಾರ ನಿನ್ನ ಸೇವೆ ಮಾಡಿದ ದಾಸನ ಕತೆ ಹೇರಾಳು ಆಶೀರ್ವದಿಸಬೇಕನ್ನೋದು ಪ್ರಾರ್ಥನೆ ಮಾಡ್ತಾರೆ. ಅವರನ್ನು, ಅವರ ಕುಟುಂಬವನ್ನು, ಅವರು ಮಾಡೋದು ಪ್ರತಿಯೊಂದು ಸೇವೆಯಲ್ಲಿ ಕರ್ತನೆ ಅನೇಕ ಫಲಗಳನ್ನು ಕಾಣಲಿಕ್ಕೆ ಒಂದು ಸಹಾಯ ಮಾಡಬೇಕನ್ನೋದು ಪ್ರಾರ್ಥನೆ ಮಾಡಿದರೆ, ಶಕ್ತವಾದ ರೀತಿ ನಿನ್ನ ಮುಂದಿನ ದಿನಗಳ ಸೇವೆಯನ್ನು ಉಪಯೋಗಿಸಬೇಕನ್ನೋದು ಪ್ರಾರ್ಥನೆ ಮಾಡಿದರೆ, ಅವರ ಮೂಲಕ ಅನೇಕ ಹೌದು ಸಾವಿರ ಆತ್ಮಗಳಿವೆ ನಿನ್ನ ರಾಜ್ಯಕ್ಕೆ ಆದಾಯ ಪಡಿಸುವಂಥ ಕೃಪೆಗೆ ನಡೆಸಬೇಕನ್ನೋದು ಪ್ರಾರ್ಥನೆ ಮಾಡಿದರೆ, ಅವರಿಗೆ ಕೊಟ್ಟ ದರ್ಶನಕ್ಕಾಗಿ ಸ್ತೋತ್ರ ಸ್ವಾಮಿ. ಆದರೆ ಆ ತಕ್ಕ ಸಮಯದಲ್ಲಿ ದರ್ಶನಗಳು ನೆರವೇರುವಂತೆ ನೀನು ತಾನು ಸಹಾಯ ಮಾಡಬೇಕನ್ನೋದು ಪ್ರಾರ್ಥನೆ ಮಾಡಿದರೆ, ಅವರು ಎದುರಾಗಿ ಸೇವೆಗೆ ಎದುರಾಗಿದ್ದವರೇ ಇರುವಂಥ ಎಲ್ಲ ಹೋರಾಟಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ ಸ್ವಾಮಿ. ಪರಿಪೂರ್ಣದ ಜಯದೊಂದಿಗೆ ನಡೆಸಬೇಕನ್ನೋದು ಪ್ರಾರ್ಥನೆ ಮಾಡಿದೆ. ನಾನೇ ನಿನ್ನೊಂದಿಗೆ ಇದ್ದೇನಂತ ವಾಗ್ದಾನ ಮಾಡಿದ ಪ್ರಕಾರ ಸ್ವಾಮಿ, ನೀನು ಅವರ ಜೊತೆಯಲ್ಲಿದ್ದು ಅವರನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಶುಭ, ನಿನ್ನ ಕೃಪೆ ಸದಾಕಾಲ ಹಿಂಬಾಲಿಸಲಿ ಸ್ವಾಮಿ. ತಂದೆ, ಮಗ, ಪೌತ್ರ ಬೆಸನಲ್ಲಿ ಇವರನ್ನು, ಇವರು ಕುಟುಂಬದ ಸೇವೆಯನ್ನು ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ದೇವರನ್ನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಪಾಸ್ಟರ್ ರಮೇಶ್ ವಿ ಅವರೇ, ಈ ಒಂದು ಸನ್ಮಾನವಾಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಇಷ್ಟು ಕೊಂಚನ ಮಧ್ಯದಲ್ಲಿ ಪ್ರಿಯ ವೀಕ್ಷಕರೇ, ನಿಮ್ಮ ಮಧ್ಯದಲ್ಲೂ ಆಸರೆ ಟಿವಿಯ ಮೂಲಕ ಅತ್ಯಲ್ಪನಾದ ನನ್ನನ್ನು ಪ್ರಕಟ ಕ್ರಿಸ್ತನ ನಿಮಿತ್ತವಾಗಿ ಅವರ ಸೇವಕರೆಂಬುದಾಗಿ ಗೌರವಿಸಿದಂಥ ಆಸರೆ ಟಿವಿಯ ಒಂದು ಸನ್ಮಾನ ಕಾರ್ಯಕ್ರಮವನ್ನು ವೀಕ್ಷಿಸಿಕೊಟ್ಟಂಥ ಸೇವಕರಿಗೂ ಹಾಗೆ ಇದನ್ನು ವೀಕ್ಷಿಸ್ತಾರೋ ಅಂತ ನಿಮಗೂ ನನ್ನ ವಂದನೆ ತಿಳಿಸ್ತೇನೆ. ಹಾಗಾಗಿ ನಮಗೋಸ್ಕರ ನೀವು ಪ್ರಾರ್ಥಿಸ್ತಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಮತ್ತು ಆಸರೆ ಟಿವಿಯು ಒಂದು ಈ ಸೇವೆಯು ಕರ್ತನ ಕೃಪೆಯಲ್ಲಿ ಇನ್ನೂ ಅತ್ಯಧಿಕವಾಗಿ ಬಲವನ್ನು ಹೊಂದಿ ಅಡಿಕೊಳ್ಳಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಗಳಲ್ಲಿ ಜ್ಞಾಪಿಸಿಕೊಳ್ಳಲಾಗಿದೆ. ಪ್ರಿಯ ವೀಕ್ಷಕರೇ, ಈಗ ತಾನೇ ಸನ್ಮಾನ ಹೊಂದಿರುವಂಥ ಪಾಸ್ಟರ್ ರಮೇಶ್ ವಿ ಅವರ ನಮ್ಮ ಮಧ್ಯದಲ್ಲಿದ್ದಾರೆ. ಇವರನ್ನು ತಿರುಗಂಧಾವರ್ತಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಫಸ್ಟ್, ನೀವು ಚಿಕ್ಕಂದಿರಬೇಕಾದ್ರೆ ನಿಮಗೆ ಸೇವೆ ಮಾಡಬೇಕಂತ ಏನಾದರೂ ಆಸೆ ಇತ್ತಾ? ಚಿಕ್ಕಂದಿನಿಂದ ಅಂತ ಆಸೆ ಇರಲಿಲ್ಲ. ಆಸೆ ಏನಿರಲಿಲ್ಲ. ಹಾಗಾದ್ರೆ ನಿಮಗೆ ಸೇವೆ ಮಾಡಬೇಕೆಂಬಂಥ ಕರೆ ನಿಮಗೆ ಹೇಗೆ ಬಂತು? ನಾನು ಯೇಸು ನಂಬಿದ್ದು ನನ್ನ ಮದುವೆ ಆದಮೇಲೆ. ಚಿಕ್ಕಂದಿಂದಲೇ ಬರಬೇಕೆಂಬುದಾಗೆ ಅಂತಂದರೆ ನಾನು ಯೇಸು ಮರೆಯಲಿಲ್ಲ. ಹಾಗಾಗಿ ನಾನು ಯೇಸು ಸ್ವಾಮಿ ನಂಬಿ ಆದಮೇಲೆ ಕೆಲವು ನನಗೆ ಸೇವೆ ಮಾಡಬೇಕೆಂಬ ಭಾರ ಬಂದಂಥ ಸಂಗತಿ ಏನಂತಂದರೆ, ನಾನು ಒಂದು ದಿವಸ ನಾಶವಾಗಿ ಹೋಗ್ತಾ ಇದ್ದೆ. ಎಲ್ಲೋ ಒಂದು ಆತ್ಮಹತ್ಯೆ ವಿಷಯದಲ್ಲಿ ನಾನು ಸಾಯಬೇಕಾಗಿತ್ತು. ಕರ್ತನು ಅಲ್ಲಿಂದ ನನ್ನನ್ನು ರಕ್ಷಿಸಿದ್ರು. ಆತನ ಕರ ನನ್ನನ್ನು ಅಲ್ಲಿಂದ ಎಳೆದುಕೊಂಡಿತು. ಹಾಗೆ ನನ್ನ ಹಾಗೆ ಎಷ್ಟೋ ಜನ ಇಂಥರ ಆತ್ಮಹತ್ಯೆಗಳಿಗೆ ಒಳಗಾಪಡುವಂಥ ಜನರಿದ್ದಾರೆ.
ನಿಮಿತ್ತವಾಗಿ ನಾನು ಅವರ ಜೀವಿತಗಳಲ್ಲಿ ಅವರ ಒಂದು ರಕ್ಷಣೆಗೆ ಒಂದು ಕ್ರಿಸ್ತನನ್ನು ಒಂದು ಪ್ರಕಟಪಡಿಸ್ಬೇಕೆಂಬುದಾಗಿ. ಯಾಕಂದರೆ ದೇವರು ಹಾಕಿ ಕೇಳುತ್ತೆ, ಸಾರುವವನಿಲ್ಲದೆ ಕೇಳುವನೆಲ್ಲಿ, ಸಾರುವವನು ಕಳಿಸಲ್ಪಡೋದೆ ಸಾರುವನೆಯಲ್ಲಿ ಅಂದಾಗೆ. ಹೀಗೆ ಈ ಒಂದು ವಾಕ್ಯಗಳ ಮೇರೆಗೆ ಹೌದು, ನಾನು ಕ್ರಿಸ್ತನನ್ನು ಸಾರಬೇಕು, ನನಗಾದ ಸಂತೋಷ ಸಮಾಧಾನ ಅವ್ರಿಗೂ ಆಗಬೇಕು. ಯಾಕಂದರೆ ನನಗೆ ಎಷ್ಟೋ ಜನ ಬಂದಿದ್ದರು ಆ ಒಂದು ಸೆರೆವಾಸ, ಅಂದರೆ ಆ ಒಂದು ಕತ್ತಲೆಗಳಲ್ಲಿ ಕಟ್ಟಲ್ಪಟ್ಟಂಥ ಸ್ಥಿತಿಗತಿಗಳಲ್ಲಿ ಎಷ್ಟೋ ಜನರಿದ್ದಾರೆ. ಆ ಜನರಿಗೆ ನಾನು ಬಿಡುಗಡೆ, ಕ್ರಿಸ್ತನೇ ಬಿಡುಗಡೆ ಕೊಡುವನೆಂಬುದಾಗಿ ತೋರ್ಪಡಿಸುತ್ತಾ ಕ್ರಿಸ್ತನನ್ನೇ ಆ ಒಂದು ಅವರ ಜೀವಿತಗಳಲ್ಲಿ ಅವ್ರ ಹೃದಯಗಳಲ್ಲಿ ತುಂಬಬೇಕೆಂಬ ಒಂದು ಆಸೆ ನನಗೆ ಆಯಿತು. ಹಾಗಾಗಿ ಈ ಥರ ಒಂದು ಕಟ್ಟುಪಾಡುಗಳಲ್ಲಿರುವಂಥ ಜನರ ವಿಷಯದಲ್ಲಿ ನನಗೆ ಭಾರ ಇತ್ತು. ಅವ್ರಿಗಾಗಿ ಪ್ರಾರ್ಥನೆ ಮಾಡುವಂಥ ಭಾರ, ಅವ್ರಿಗಾಗಿ ಉಪವಾಸ ಇರೋಂಥ ಭಾರ, ಆಮೇಲೆ ದೇವರೇ ಅವರನ್ನು ರಕ್ಷಿಸಂಬುದಾಗಿ ಅನ್ನೋಂಥ ಭಾರ ನನ್ನ ಮೇಲೆ ಇತ್ತು. ಒಂದು ಕಡೆ ಕರ್ತನ ಕರ ಒಂದು ಕ್ರಿಸ್ತನಲ್ಲಿ ಸಮಸ್ತರನ್ನು ಒಂದಾಗಿ ಕೂಡಿಸ್ಬೇಕೆಂಬುದಾಗಿ ಎಫೆಸ ಬರೆದ ಪತ್ರಿಕೆಯಲ್ಲಿ ಹೇಳಲ್ಪಟ್ಟ ಮೇರೆಗೆ ಕ್ರಿಸ್ತನಲ್ಲಿ ನಾನು ಒಂದಾಗಿ ಕೂಡಿಸೋದಕ್ಕೆ ಆದಂಥ ಕ್ರಿಸ್ತನ ಕರೆಗಳನ್ನೊಂದು ಆಯುಧವಾಗಿ ಉಪಯೋಗಿಸಲ್ಪಡಬೇಕೆಂಬುದಾಗಿ ದೇವರ ಸಂಕಲ್ಪದ ನಿಮಿತ್ತವಾಗಿ ನನ್ನ ಒಂದು ಭಾರನ ಸಹಿತ ಆ ಸೇವೆಗೆ ಅನುಕೂಲ ಆಯಿತು. ಹಾಗಾಗಿ ಸೇವೆಗೆ ಸಹಿತ ಕರ್ತನು ತಾನೇ ನನ್ನನ್ನು ಸ್ವತಃ ತನ್ನ ಕರೆವಿಕೆಯಿಂದ ಕರೆದದ್ದು ನನಗೆ ಗೊತ್ತಿದೆ. ಹಾಗಾಗಿ ಆ ಸೇವೆಗೆ ನನ್ನನ್ನು ಒಪ್ಪಿಸಿಕೊಟ್ರಿ. ನೀವು ಸೇವೆ ಒಪ್ಪಿಸಿಕೊಟ್ಟ ನಂತರ ನಿಮಗೆ ಎಲ್ಲ ಒಂದು ಪ್ರೋತ್ಸಾಹದ ಮಾತುಗಳು ಕೇಳಲಿಕ್ಕೆ ಸಿಕ್ಕಿತಾ, ಅಥವಾ ನಿರುತ್ಸಾಹದ ಮಾತುಗಳನ್ನು ಕೇಳಿದ್ದೀರಾ ನೀವು? ಪ್ರೋತ್ಸಾಹದ ಮಾತುಗಳಿಗಿಂತ ಕೆಲವು ಕಡೆ ನಿಂದನೆಗಳೇ ಇದ್ದಿದ್ದು. ಪ್ರೋತ್ಸಾಹದ ಮಾತು ಇತ್ತು ಅಂತನ್ನೋದಾದರೆ, ಒಂದು ನನ್ನ ಹೆಂಡತಿ, ಎರಡು ನಮ್ಮ ಸೇವಕರು, ನಮ್ಮ ಆತ್ಮಿಕ ತಂದೆ. ಒಂದು ಹೆಂಡತಿ ಹೆಂಗೆ ಅನಿಸ್ತಂತಂದರೆ, ಕ್ರಿಸ್ತನನ್ನು ನಾವು ಹಿಂಬಾಲಿಸೋದಾದ್ರೆ, ಕ್ರಿಸ್ತನ ಕಾರ್ಯಗಳನ್ನು ಮಾಡೋದಾದರೆ ನಮಗೆ ಮುಂದೆ ಬಹುಮಾನ ಇದೆ, ನಮಗಾಗಿ ಒಳ್ಳೆಯದನ್ನು ಇಟ್ಟಿದ್ದಾನೆ. ಇವತ್ತು ನಮಗೇನಿಲ್ಲದೆ ಇರ್ಬೋದು, ಮುಂದೆ ನಮಗೆ ದೇವರು ಒಳ್ಳೆಯದನ್ನು ಇಟ್ಟಿದ್ದಾನೆ, ಅದನ್ನು ಮಾಡೋಣ ಅಂದಾಗಿ ಮನೆಯಲ್ಲಿ. ಎರಡನೇದಾಗಿ ಸೇವಕರು, ಇದನ್ನು ಮಾಡು, ದೇವರನ್ನು ಆಶೀರ್ವದಿಸ್ತಾರೆ ಎಂಬ ಪ್ರೋತ್ಸಾಹ. ಹೊರಗಡೆ ಜನಗಳು ಇವನು ಬೈಬಲ್ ಇಟ್ಕೊಂಡು ತಿರುಗ್ತಾನೆ, ಹೆಂಡತಿ ಮಕ್ಕಳಿಗೇನು ದುಡಿಮೆ ಇಲ್ಲ, ಕೆಲವರು ರೀಸೆಂಟಾಗಿ ಸಹಿತ ಮಾತಾಡ್ತಾರೆ, ಕೆಲವರು ಎಲ್ಲರ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾರೆ, ಕೈ ಒಡ್ಡುತ್ತಾರೆ, ಈ ಥರ ಎಲ್ಲ ಮಾತಾಡೋದು. ಅರೆ ನನಗೆ ಗೊತ್ತು, ನನ್ನ ಕರೆದ ಆತನ ನಂಬಿಗಸ್ತಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಒಂದು ದೃಢ ನಂಬಿಕೆಯಿಂದ ಕರ್ತನ ಸೇವೆಯನ್ನು ಮಾಡಲಿಕ್ಕೆ ನನ್ನನ್ನು ನಾನು ಉಜ್ಜೀವನ ಪಡಿಸ್ಕೊಂಡು. ಈ ನಿರುತ್ಸಾಹದ ಮಾತುಗಳು ಬರುವಂಥ ಸಮಯದಲ್ಲಿ ಕುಗ್ಗಿ ಹೋಗಿದ್ದೀರಾ ನೀವು? ನನ್ನನ್ನು ನಿಂದಿಸುವಂಥ ಮಾತುಗಳನ್ನ ಬರೋದಕ್ಕಿಂತ ಕುಗ್ಗೋದಕ್ಕಿಂತ ನನಗೆ ಉತ್ಸಾಹಕತೆ ಜಾಸ್ತಿ, ಉತ್ಸಾಹ ಜಾಸ್ತಿ ಆಗ್ತಾವಂತ. ನನಗೆ ಸಂತೋಷ ಜಾಸ್ತಿ. ಯಾಕೆ ಅನ್ನೋದಾದರೆ, ಕ್ರಿಸ್ತನ ಸೇವೆಯಲ್ಲಿ ನಮಗಾದ ಅವಮಾನಗಳು, ಯಾಕಂದರೆ ಒಂದು ಸಲ ಅಪೊಸ್ತಲರು ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವಿವತ್ತು ಅವಮಾನಗಳನ್ನು, ನಿಂದನೆಗಳನ್ನು, ಪೆಟ್ಟುಗಳನ್ನು ತಿಂದುದಕ್ಕೆ ನಾವು ಸಂತೋಷ ಪಡ್ತೇವೆ ಎಂಬುದಾಗಿ ಆ ವಾಕ್ಯದ ಮೇರೆಗೆ ನಾನು ಆ ವಾಕ್ಯದನ್ನು ಒಂದು ಆಧಾರನ ಇಟ್ಕೊಂಡು ಕ್ರಿಸ್ತನ ನಿಮಿತ್ತವಾಗಿ ಇವತ್ತು ನಿಂದನೆಯನ್ನು ಅಥವಾ ಯಾರೊಬ್ಬರು ಹಿಂಸೆ ಮಾಡ್ತೀನಿ ಎಂಬುದಾಗಿ ಬಂದಂಥ ಸಂಗತಿನ ನಾನು ನೋಡೋದಾದ್ರೆ ನನಗೆ ಸಂತೋಷ ಮಾಡ್ತೇನೆ. ದೇವ್ರ ವಾಕ್ಯ ಕೇಳುತ್ತೆ, ಲೋಕದಲ್ಲಿ ನಿಮಗೆ ಕಷ್ಟ ಇದೆ. ಶಿಷ್ಯರು ಸಹಿತ ಸುಮ್ಮನೆ ಹಿಂಬಾಲಿಸಿ ಬರುವಾಗ ಕೇಳ್ತಾರೆ, ಸ್ವಾಮಿ ನಾವು ನಿಮ್ಮನ್ನು ಹಿಂಬಾಲಿಸಿ ಬಂದ್ವಲ್ಲ, ಏನಿದೆ ನಮಗೆ ಪ್ರತಿಫಲ ಎಂಬುದಾಗಿ ಕೇಳುವಾಗ ಸ್ವಾಮಿ ಹೇಳಿದಂಥ ನಮ್ಮ ಕಷ್ಟಗಳ ಮಧ್ಯದಲ್ಲೇ 100ರಷ್ಟು ಪ್ರತಿಫಲ ಇದೆ. ಎಷ್ಟೋ ಜನ ಕೇಳ್ತಾರೆ, ನಮಗೆ ಸೇವೆಯಲ್ಲಿ ಕಷ್ಟ ಇರಬಾರ್ದು, ನಾವು ಹಂಗೆ ಜುಮ್ಮಾಗಿರ್ಬೇಕು, ಹಂಗೆ ಒಂದು ದೊಡ್ಡ ಒಂದು ಸ್ಟೇಜ್ ಇರಬೇಕು, ಆಗಿರ್ಬೇಕು, ಹೀಗಿರ್ಬೇಕಂತ. ನಾನು ಬಯಸ್ತೇನೆ, ನಾನು ಕಷ್ಟ ಸಂಕಟಗಳಲ್ಲಿ ಹೋಗೋದಾದರೆ ಕ್ರಿಸ್ತನ ಜೊತೆಯಲ್ಲಿ ಇರ್ತೀನಿ ಎಂಬುದಾಗಿ. ಖಂಡಿತ. ಯಾಕಂದರೆ ಆರಂಭದಲ್ಲಿ ನಾವು ಕಷ್ಟಪಟ್ಟರೆ, ಯಾಕೆಂದ್ರೆ ವಾಕ್ಯ ಹೇಳಿದ ಆರಂಭದಲ್ಲಿ ಕಷ್ಟಪಟ್ಟರು ಕೂಡ ಇಕ್ಕಟ್ಟಾದರೂ ಅಂತ್ಯವು ಅಥವಾ ಕೊನೆ ಅದರೊಂದು ವಿಶಾಲವಾಗಿ ಪರಿಪೂರ್ಣವಾಗಿರ್ತದೆ. ಖಂಡಿತ. ಅಂದರೆ ಈಗ ನಮಗೆ ಪ್ರಾರಂಭದ ಹೆಜ್ಜೆಯಲ್ಲಿ ನಾವು ತುಂಬ ಕಷ್ಟ, ಒಂದು ವೇಳೆ ಪರಿಪೂರ್ಣತೆ ಈಗಲೇ ನಮ್ಮಲ್ಲಿ ಒಂದು ಐಶ್ವರ್ಯ ಅಥವಾ ಎಲ್ಲ ಆಶೀರ್ವಾದ ಬರೋದಾದ್ರೆ ಮುಂದೆ ನಾವು ಬಿದ್ದೋಗಳ ಪರಿಸ್ಥಿತಿ. ಆದರೆ ಈಗ ಕಷ್ಟದಲ್ಲಿ ಹಾದು ಹೋಗುವಂಥ ಸಮಯದಲ್ಲಿ ದೇವರು ನಮಗೆ ಏನೊಂದು ಪಾಠ ಕಲಿಸ್ತಾ ಇರ್ತದೆ. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ, ಅನುಭವವು ಸಿದ್ಧಿಗೆ ಬಂದಾಗ, ಖಂಡಿತ ಯಾಕೋಬನ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಿದ್ದೆ, ತಾಳ್ಮೆಯು ಅದು ಒಂದು ಸಿದ್ಧಿಗೆ ಬರಲಿ, ಆವಾಗ ನಿಮ್ಮ ಯಾವ ವಿಷಯದಲ್ಲೂ
ನೀವು ಕಡಿಮೆ ಇರ್ತೀರಿ, ಪರಿಪೂರ್ಣ ಉಳ್ಳವರಾಗಿರ್ತೀರಿ ಎಂಬುದಾಗಿ ದೇವರು ಹಾಕಳುತ್ತೆ. ಹಾಗಾಗಿ ಈ ಒಂದು ನಮಗೇನು ಪರಿಶೋಧನೆಗಳಾಗ್ತಿದ್ದೋ ಅದರಿಂದ ನಮಗೆ ಅನುಭವ, ಆ ಅನುಭವದಿಂದ ನಮಗೆ ತಾಳ್ಮೆಯಿಂದ ನಮಗೆ ಸರ್ವ ವಿಷಯಗಳಲ್ಲಿ ನಾವು ಸುಗುಣವುಳ್ಳವರಾಗಿ ಯಾವ ವಿಷಯದಲ್ಲಿ ನಾವು ಕೊರತೆ ಇಲ್ಲದಂತೆ ಸಮೃದ್ಧಿಯುಳ್ಳವರಾಗಿ ಮಾಡೋಕ್ಕೆ. ಅದೇ ಓಕೆ ಅಷ್ಟೇ. ನೀವು ಪ್ರಾರಂಭದಿಂದ ಇವರಿಗೆ ಯಾವೆಲ್ಲ ರೀತಿ ಸೇವೆ ಮಾಡ್ಕೊಂಡು ಬಂದಿದ್ದೀರ ಅಷ್ಟೇ? ಪ್ರಾರಂಭದಿಂದ ನಾನು ಸೇವೆ ಮಾಡ್ಕೊಂಡು ಬಂದಂಥ ನನ್ನ ಮೊಟ್ಟ ಮೊದಲನೇ ಒಂದು ಸೇವೆ ಆ ಒಂದು PS ಸಿಸ್ಟಮ್ನ ರೆಡಿ ಮಾಡ್ಕೊಂಡು ಬಂದಿದ್ದು. ಎರಡನೇದಾಗಿ ಆ ಒಂದು ನನ್ನ ಒಂದು ಚರ್ಚಿನ ಆವರಣವನ್ನು ಕ್ಲೀನ್ ಮಾಡ್ಕೊಳ್ಳೋದು, ಅದನ್ನು ನೋಡ್ಕೊಳ್ಳೋದು, ಚರ್ಚ್ ವಿಷಯದಲ್ಲಿ ನೋಡ್ಕೊಳ್ಳೋವಂಥದ್ದು. ಆಮೇಲೆ ಮೂರನೇದಾಗಿ ಸೇವಕರ ಜೊತೆಯಲ್ಲಿ ನಾನು ಸೇವೆಗೆ ಹೋಗುವಂಥದ್ದು. ಅದ್ರ ಮಧ್ಯದಲ್ಲೇ ನಾಲ್ಕನೇದಾಗಿ ನಾನು ಒಂಟಿಯಾಗಿ ಸ್ವಾರ್ಥ ಸಾರೋದಕ್ಕೆ ಹೋಗಿದ್ದು, ಕೆಲವು ಹಳ್ಳಿಗಳನ್ನು ಸಂಧಿಸಿದ್ದು, ಕೆಲವು ಕ್ರಿಸ್ತ ವಿಶ್ವಾಸಿಗಳ ಕುಟುಂಬಗಳನ್ನು ವಿಸಿಟ್ ಮಾಡಿ ಅವರನ್ನು ಪ್ರೋತ್ಸಾಹಪಡಿಸಿ ಬಲಪಡಿಸಿದ್ದು. ಹೀಗೆ ಸೇವಕರೆಲ್ಲ ನಂತರವಾಗಿ ವರ್ಷಿಪ್ ಲೀಡ್ ಮಾಡೋಕ್ಕೆ ಹೀಗೆ ಒಂದೊಂದು ಹಂತಕ್ಕೆ ದೇವರು ನನ್ನ ಒಂದು ಪ್ರಮೋಷನ್ ಕೊಡ್ತಾ ಸೇವೆ, ಆಮೇಲೆ ವರ್ಷಿಪ್ ಲೀಡ್ ಮಾಡೋದಕ್ಕೆ ನಂತರವಾಗಿ ಕರ್ತನ ಸೇವೆಗೆ ಹೇಳ್ಕೊಟ್ರು. ಓಕೆ, ಫಸ್ಟ್ ನೀವು ಎಲ್ಲರೂ ಸೇವೆ ಮಾಡ್ಕೊಂಡು ಬಂದಿದ್ದೀರಾ. ನಿಮಗೆ ಈ ಸೇವೆ ಮಾಡುವಂಥ ಸಮಯದಲ್ಲಿ ನಿಮಗೆ ಏನಾದರೂ ಕೊರತೆಗಳು ಅಥವಾ ಇದು ವಿರೋಧಗಳು ಬಂದಂತೆ ಏನಾದರೂ ಉಂಟು ಅಷ್ಟೇ? ಹೌದು, ಕೊರತೆಗಳು ಬಂದು ಆ ಕೊರತೆಗಳನ್ನು ನೋಡಲಿಲ್ಲ. ಹಿಂಸೆಗಳು ಬಂದು ಅದರಲ್ಲಿ ಸಂತೋಷಪಟ್ಟೆ. ಎಷ್ಟೋ ಜನ ನಮ್ಮ ಕೈ ಎತ್ತಿ ಹೊಡೆಯಬೇಕೆಂಬುದಾಗಿ ಕೈ ಎತ್ತಿದ್ರು, ಗುದ್ದಬೇಕೆಂಬುದಾಗಿ ಕೈ ಎತ್ತಿದ್ರು, ಒದ್ದು ಜಾಡ್ಸ್ ಹೊಡಿಬೇಕೆಂಬುದಾಗಿ ಕಾಲೆತ್ತಿದ್ರು. ಆದರೆ ಯಾರು ಸಹಿತ ನಾನು ಮುಟ್ಲಿಕ್ಕಾಗಲಿಲ್ಲ. ಯಾಕಂದರೆ ನನಗೊಂದು ವಾಗ್ದಾನ ಇತ್ತು. ಯಾಕೆಂದರೆ ಬೈಬಲ್ ಕಾಲೇಜಲ್ಲಿ ಒಂದು ಓದಬೇಕಾದ್ರೆ ಒಂದು ಯೌಷನಿಗಾದಂಥ ಒಂದು ವಾಗ್ದಾನ ನನಗಿತ್ತು. ಏನಂದರೆ ನಿನ್ನ ಜೀವಮಾನದ ಕಾಲದಲ್ಲೆಲ್ಲ ಒಬ್ಬ ನಿನ್ನ ಮುಂದೆ ನಿಲ್ಲಲಾರನೆಂಬುದಾಗಿ. ನಾನು ನೆನೆಸ್ತೀನಿ, ಅವರು ಎಲ್ಲ ನನ್ನನ್ನು ವಿರೋಧಿಸಿ ಹೊಡೆಯೋದಕ್ಕೆ ಬಂದಾಗೆಲ್ಲ ನಾನು ನೆನೆಸ್ತಾ ಇದ್ದೆ, ಹೌದು, ಯೌಶ್ವನ ಮುಂದೆ ಒಬ್ಬ ನಿಲ್ಲಿಲ್ಲ. ಇವರು ಹೊಡಿತೀನಿ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರೆ ನಾನು ನೀನು ಮುಟ್ಟೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಕರ್ತನ ಕರ ನನ್ನ ಮೇಲೆ ಇದ್ದ ನಿಮಿತ್ತವಾಗಿ ನನ್ನ ಸೇವೆಯಲ್ಲಿ ಯಾರು ಸಹಿತ ನನ್ನ ಮೇಲೆ ಕೈ ಎತ್ತಿದ್ರು ಅದು ನನ್ನ ಮುಟ್ಲಿಕ್ಕೆ ಆಗಲಿಲ್ಲ. ದೇವರ ಅನುಮತಿ ಕೊಡಲಿಲ್ಲ. ಓಕೆ, ಫಸ್ಟ್ ನೀವು ಸೇವೆ ಅಂತ ಮಾಡೋ ಸಂದರ್ಭದಲ್ಲಿ ತುಂಬ ಸಂತೋಷಪಟ್ಟ ಕ್ಷಣ ಯಾವುದಾದ್ರು ಇದೆ? ತುಂಬ ಸಂತೋಷಪಟ್ಟ ಕ್ಷಣ ನಾನು ಆಗಲೇ ಹೇಳಿದೆ. ನನ್ನನ್ನು ವಿರೋಧಿಸಿ ನಾನೊಂದು ದಿವಸ ಆಗಲೇ ಅಪೊಸ್ತಲರ ಕೃತ್ಯ ವಿಷಯದಲ್ಲಿ ಹೇಳಿದೆ. ನಾನೊಂದು ದಿವಸ ಒಂದು ಹಳ್ಳಿಯಲ್ಲಿ ನಾನು ಸುವಾರ್ತೆ ಸಾರುವಾಗ, ಸುವಾರ್ತೆ ಯಶಸ್ಸು ಬಗ್ಗೆ ಹೇಳುವಾಗ ಅವರು ನನ್ನ ಬಡಿಯೋದಕ್ಕೂ ಬಂದಾಗ ಅಲ್ಲಿಂದ ನಾನು ಬಂದೆ. ಹೊರಗಡೆ ಬಂದಾಗ ನನ್ನ ಕಾಲಲ್ಲಿರುವಂಥ ಧೂಳನ್ನು ಜಾಡಿಸ್ಬಿಡ್ಬೇಕೆಂಬುದಾಗಿ ಅಂದ್ಕೊಂಡೆ. ನಾನು ಯೋಚನೆ ಮಾಡಿದೆ, ನಾನು ಇವತ್ತೇನಾದ್ರು ಜಾಡಿಸಿದ್ರೆ ನ್ಯಾಯ ತೀರ್ಪಿನ ಕಾಲದಲ್ಲಿ ಊರು ರಕ್ಷಣೆ ಹೊಂದೋದಿಲ್ಲ, ಹಾಳಾಗೋಗ್ಬಿಡುತ್ತೆ. ದೇವರೇ ನನಗೆ ಕ್ಷಮಿಸು, ನಾನು ಈ ಊರ ವಿಷಯದಲ್ಲಿ ನನ್ನ ಕಾಲನ್ನು ಧೂಳು ಒರೆಸೋದಿಲ್ಲ, ಬಟ್ ಅದಕ್ಕೆ ಬದಲಾಗಿ ಸಂತೋಷ ಪಡ್ತೀನಿ. ಅಪೊಸ್ತಲರು ತಮ್ಮ ನಿನ್ನ ವಿಷಯದಲ್ಲಿ ನಿಂದನೆಗಳನ್ನು ಹೊಡೆತ ತಿನ್ನೋದಕ್ಕೆ ಆ ಒಂದು ನಿನ್ನ ಹೆಸರು ನಿಮಿತ್ತವಾಗಿ ಅವಮಾನಗಳನ್ನು ತಾಳ್ದುಕೊಳ್ಳೋದಕ್ಕೆ ಅವ್ರು ಸಂತೋಷ ಪಡ್ತೇವೆ ಎಂಬುದಾಗಿ ಹೇಳ್ಕೊಂಡೋದ್ರಲ್ಲ, ಅದೇ ಮಾತನ್ನು ನಾನು ಇವತ್ತು ನಿನ್ನ ವಿಷಯದಲ್ಲಿ ಇವರು ಮಾಡಿದ್ದ ಕಾರ್ಯ ನಿಮಿತ್ತವಾಗಿ ಸಂತೋಷ ಪಡ್ಕೊಂಡು ಹೋಗ್ತೇನೆ ಅಂತ ಬಿಟ್ಟು ದೇವ್ರ ಸ್ತೋತ್ರ ಮಾಡ್ಕೊಂಡು. ತುಂಬ ದುಃಖಪಟ್ಟಂಥ ಕ್ಷಣ ಯಾವ್ದಾರು ಇದೆ? ನಾನು ದುಃಖಪಟ್ಟಂಥ ದಿನ ಸಭೆಯಲ್ಲಿ ನಾನು ಒಂದು ದಿವಸ ಆರಾಧನೆ ನಡೆಸ್ತಾ ಇದ್ದಂಥ ದಿನಗಳಲ್ಲಿ ಒಂದು ದಿವಸ ಆ ಬಂಧುಗಳ ವಿಷಯದಲ್ಲಿ ನನ್ನ ಆರಾಧನೆ ಒಂದು ಪಲ್ಲವಿ ಅಷ್ಟಾಂಜಸ್ ಬರುವಾಗ ನಾನು ಆಡ್ತಾ ಇದ್ದಾಗ ದೇವರೇ ಎಲ್ಲರೂ ನಾನು ಬಿಟ್ಟು ಬಂದುಬಿಟ್ಟೆ. ನನ್ನವರಂತ ಯಾರಿಲ್ಲ, ನನ್ನ ಹೆಂಡತಿ, ನನ್ನ ಮಗು, ನಾನಷ್ಟೇ. ಸಂಬಂಧಿಗಳಂತೂ ಸುಮಾರು ಜನ ಇದ್ದಾರೆ, ಇಡೀ ಊರು ಸಂಬಂಧ ಇದೆ. ಇವತ್ತು ನನಗೆ ಯಾರಿಲ್ಲಲ್ಲ ಅಂತೇಳ್ಬಿಟ್ಟು ಸ್ಟೇಜಲ್ಲಿ ಒಂದು ಕಣ್ಣೀರು ಸುರಿಸ್ತಾ ಈ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಆರಾಧನೆ ಮಾಡುವಾಗ ಸಡನ್ನಾಗಿ ದೇವರು ನನಗೆ, ಅವತ್ತು ದುಃಖ ಅಂತ ನನಗಿತ್ತು, ಆದರೆ ದುಃಖ ಅದು ಆಗೇ ಇರಲಿಲ್ಲ. ದೇವ್ರ ತಕ್ಷಣ ನನ್ನ ಹತ್ರ ಮಾತಾಡಿದ್ರು, ನಿನ್ನ ಕಣ್ ತೆರೆ ಎಂಬುದಾಗಿ ಹೇಳಿದ್ರು. ಕಣ್ ತೆರೆದೆ. ಆಮೇಲೆ ಸಭೆಯಾಗ ನಿಂತಿರೋಂಥ ಜನರನ್ನು ನೋಡಿದೆ. ಅವಾಗ ದೇವರ ಆತ್ಮನ ಹೇಳಿದ್ರು, ನನ್ನ ಮನಸ್ಸಿಗೆ ಕೆಲವು ಕಾರ್ಯಗಳನ್ನು ತಂದರು. ಏನಂತ ಅನ್ನೋದಾದರೆ, ಅಲ್ಲಿ ಹೋದ್ರು ರಮೇಶಣ್ಣ ಅನ್ನೋರು, ಇಲ್ಲಿ ಹೋದ್ರು ರಮೇಶಣ್ಣ ಅನ್ನೋರು, ನಿನ್ನ ಬಾ ಅನ್ನೋರು. ಆಮೇಲೆ ಹಳ್ಳಿಗೆ ಹೋದರೆ ನನ್ನನ್ನು ಒಬ್ಬ ದೇವದೂತನಂತ ದೇವ್ರ ಥರನೋ ಸನ್ಮಾನ, ಮನುಷ್ಯನೇ
ಆದರೆ ನಾನು ಹೋಗ್ತಿದ್ದೆ, ನನ್ನ ಸ್ವರ ಕೇಳ್ತು ಅಂತಂದರೆ ಮಲಗಿದವರು ಅವ್ರು ಎದ್ದೇಳಕ್ಕೆ 3 ದಿವಸಗಟ್ಟಲೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಂತಂದ್ರೂ ಸಹಿತ ಅವ್ರು ಎದ್ದೇಳಕ್ಕೆ ಆಗದೇ ಇರೋಂಥ ಜನರು ನನ್ನ ಸ್ವರ ಕೇಳಿದ ತಕ್ಷಣ ನೀರು ಹಿಡ್ಕೊಂಡು ಬಂದು ಮನೆ ಕೊಡೋಂಥವ್ರು. ಇವೆಲ್ಲ ವಿಷಯ ಬಂದಾಗ ಆ ದುಃಖ ಅನ್ನೋದು ಆ ಕ್ಷಣನೇ ಆನಂದವಾಗಿ ಮಾರ್ಪಡ್ತಾರೆ. ಓಕೆ, ಅಷ್ಟೇ ನಿಮಗೆ ಮದುವೆ ಆಗಿದೆ, ಈಗ ತಾನು ಹೇಳಿದ್ರಿ ನಿಮ್ಮ ಹೆಂಡತಿ ನಿಮಗೆ ಉತ್ತಮ ಸಹಕಾರಿಯಾಗಿದ್ದಾರೆ. ಅವ್ರು ಯಾವ ರೀತಿ ನಿಮಗೆ ಸಹಾಯ ಮಾಡ್ತಾರೆ, ಒಂದು ಸೇವೆಯಲ್ಲಿ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಮಾಡ್ತಾರೆ? ಮೊಟ್ಟ ಮೊದಲನೇದಾಗಿ ನಾನು ಸೇವೆಗೆ ಬಂದಾಗ ಅವ್ರಿಗೆ ನಾನು ದುಡಿದು ಸಾಕಬೇಕಾಗಿತ್ತು. ಆದರೆ ನನ್ನನ್ನು ಸೇವೆಗೆ ಕಳಿಸಿ ತನ್ನನ್ನು ತನ್ನ ಕುಟುಂಬವನ್ನು ನಡೆಸೋದಕ್ಕಾಗಿ ಮತ್ತು ನನಗೂ ಸಹಕರಿಸೋದಕ್ಕಾಗಿ ತಾನು ಒಂದು ವ್ಯಾಪಾರವನ್ನು ಮಾಡಿದ್ಲು. ಯಾವ ರೀತಿ ವ್ಯಾಪಾರ ಅಂತಂದರೆ ಒಂದು ಪುಟ್ಟಿಯಲ್ಲಿ ಸೊಪ್ಪನ್ನು ಹೊತ್ಕೊಂಡೋಗಿ ಏರಿಯಾಗಳಲ್ಲಿ ಅದನ್ನು ಮಾರ್ತಾ ಅದರಿಂದ ಬಂದಂಥ ಆದಾಯವನ್ನು ತೆಗೆದುಕೊಂಡು ತನ್ನ ಕುಟುಂಬದ ಜವಾಬ್ದಾರಿ ನಡೆಸ್ಕೊಂಡು ಅದರಿಂದ ನನಗೆ ಸೇವೆಗೆ ಸಹಕಾರಿಯಾಗಿ, ಅದರಲ್ಲೂ ವಿಶೇಷವಾಗಿ ತನ್ನ ಮೊಣಕಾಲಿನ ಸೇವೆ ನನ್ನ ಸೇವೆಗೆ ಸಪೋರ್ಟ್ ಮಾಡಿದ್ರು. ತನ್ನ ಮೊಣಕಾಲು ಹಾಕಿ ಕಣ್ಣೀರಿಂದ ದೇವರೇ ನಿನ್ನ ಸೇವಕನು ಹೋಗ್ತಾ ಇದ್ದಾನೆ, ಸೇವಕನನ್ನು ಉಪಯೋಗಿಸ್ಕೊ, ಅವ್ರನ್ನ ಕಾಪಾಡು, ಅವರು ಸಂಧಿಸುವ ಜನರಿಗೆ ಆಶೀರ್ವಾದ ಉಂಟಾಗಲಿ, ರಕ್ಷಣೆ ಉಂಟಾಗಲಿ, ಹೀಗೆ ತನ್ನ ಸೇವೆಗೆ ಎಲುಬಾಗಿ ನಿಂತ್ಕೊಂಡ್ರು, ತನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ನನಗೆ 2 ಮಕ್ಕಳು. ಎಷ್ಟು ಎಲ್ಲ ಗಂಡು ಮಕ್ಕಳು? 2 ಗಂಡು ಮಕ್ಕಳು. 2 ಗಂಡು ಮಕ್ಕಳು. ಏನು ಮಾಡ್ತಿದ್ದಾರೆ ಅವರಿಗೆ? ಒಬ್ಬನು 6ನೇ ಕ್ಲಾಸ್ ಓದ್ತಾ ಇದ್ದಾನೆ, ಒಬ್ಬ 5ನೇ ಕ್ಲಾಸು. ಒಬ್ಬ 6ನೇ ಕ್ಲಾಸ್, ಒಬ್ಬ 5ನೇ ಕ್ಲಾಸ್. ಈ ಸಂತೋಷ. ಫಸ್ಟ್ ನಿಮ್ಮ ಮುಂದೆ ನಿರೀಕ್ಷೆ ಏನು? ಫಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನಿಮ್ಮ ದರ್ಶನ ಏನು? ಕರ್ತನಿಗಾಗಿ ಏನಾದರೂ ಒಂದು ಕಾರ್ಯ ಮಾಡಬೇಕು. ಅದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಕಾರ್ಯ ಅಲ್ಲ. ಬೆಸ್ಟ್ ಆದದ್ದನ್ನು, ಉತ್ತಮವಾದದ್ದನ್ನೇ ಕರ್ತನಿಂದ ನಿರೀಕ್ಷಿಸಿ ಅದು ಕರ್ತನಿಗಾಗಿ ಮಾಡಬೇಕೆಂಬ ಒಂದು ಬಯಕೆ ಇದೆ. ಕೊನೆಯದಾಗಿ ಅಷ್ಟೇ, ನಮ್ಮ ಆಸರೆ ಟಿ ವಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಈ ಆಸರೆ ಟಿ ವಿನ ವೀಕ್ಷಿಸುವಂಥ ವೀಕ್ಷಕರಿಗೆ ನಾನು ಹೇಳುವಂಥ ನಾನು ಕೊಡುವಂಥ ಒಂದು ಸಲಹೆ ಮತ್ತು ಒಂದು ಉತ್ತೇಜನ ಇಷ್ಟೇ ಆಗಿದೆ. ಲೋಕ ಅನ್ನೋಂಥದ್ದು ಅದು ಕ್ಷಣಿಕ. ದೇವವಾಕ್ಯ ಹೇಳುತ್ತೆ, ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ, ಕರ್ತನ ಚಿತ್ತವನ್ನು ನೆರವೇರಿಸುವವನು ಸದಾ ಇರ್ತಾನೆ ಎಂಬುದಾಗಿ, ಎಂದೆಂದಿಗೂ ಇರ್ತಾನೆ ಎಂಬುದಾಗಿ. ಹಾಗಾಗಿ ಲೋಕದಲ್ಲಿ ಅನೇಕ ಕಷ್ಟಗಳಿದೆ, ಸಂಕಟಗಳಿದೆ, ಹೋರಾಟಗಳಿದೆ. ಇದರೆಲ್ಲದ ಮಧ್ಯದಲ್ಲಿ ಜಯ ಹೊಂದಿದವನಾದ ಒಬ್ಬ ಕರ್ತನಾದ ಯೇಸು ಕ್ರಿಸ್ತನು, ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತನನ್ನು ತನ್ನ ಮನಪೂರ್ವಕವಾಗಿ ಆತನನ್ನು ಅಂಗೀಕರಿಸ್ಕೊಳ್ಳೋದು, ಯೇಸುವನ್ನು ಅಂಗೀಕರಿಸ್ಕೊಳ್ಳೋದಾದರೆ ನಿಶ್ಚಯವಾಗಿ ಅವನಿಗೆ ಜಯ ಇದೆ. ಕಾರಣ ಯಾಕಂದರೆ ದೇವರ ಯೇಸು ಒಂದು ಮಾತನ್ನು ಹೇಳ್ತಾರೆ, ಲೋಕದಲ್ಲಿ ಕಷ್ಟಗಳುಂಟು ಅದನ್ನು ನಾನು ಜಯಿಸಿದ್ದೇನೆ ಎಂಬುದಾಗಿ. ಹಾಗಾಗಿ ವೀಕ್ಷಕರೇ, ಪ್ರೀತಿಯ ಸಹೋದರ ಸಹೋದರಿ, ಹಾಗೆ ತಂದೆ ತಾಯಿಗಳೇ, ನೀವೆಲ್ಲರೂ ಸಹಿತ ಕ್ರಿಸ್ತನನ್ನು ಅಂಗೀಕರಿಸ್ಕೊಳ್ರಿ, ಕ್ರಿಸ್ತನನ್ನು ಹಿಡಿದುಕೊಳ್ರಿ. ಖಂಡಿತವಾಗಲೂ ಜಯವು ನಿಮ್ಮದೇ ಆಗಿರುತ್ತೆ. ಒಂದು ದಿವಸ ಆತ್ಮಹತ್ಯೆ ಮಾಡ್ಕೊಳ್ಬೇಕೆಂಬುದಾಗಿ ತೀರ್ಮಾನ ಮಾಡಿದಂಥ ನನ್ನ ಜೀವನದಲ್ಲಿ ಕ್ರಿಸ್ತನು ಅದರಿಂದ ಬಿಡುಗಡೆ ಮಾಡಿ ನನ್ನ ಜಯದ ಜೀವಿತದಲ್ಲಿ ನಡೆಸ್ತಾ ಇರುವ ಮೇರೆಗೆ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ನಡೆಸುವನಾಗಿದ್ದೇನೆ. ಧನ್ಯವಾದಗಳು ಪಾಸ್ಟ್ರೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿ. ಆತನ ನಾಮದ ಮಹಿಮೆಗೋಸ್ಕರ ಇಡೀ ಭಾರತ ದೇಶದ ಮೂಲೆಗಳಿಂದ ಉಪಯೋಗಿಸ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಒಂದು ಸಮಯವನ್ನು ಬದಿಗಿಟ್ಟು ನಮ್ಮೊಟ್ಟಿಗೆ ಇಲ್ಲಿ ಬಂದು ನಮ್ಮ ಚಿಕ್ಕ ಒಂದು ಸನ್ಮಾನ ಸ್ವೀಕರಿಸಿದರೆ ನಿಮಗೆ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಪಾಸ್ಟರ್ ರಮೇಶ್ ವಿ ಅವರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದಿರಿ. ಅಷ್ಟು ಮಾತ್ರವಲ್ಲ, ಅವರು ಯಾವ ರೀತಿ ಸೇವೆ ಮಾಡ್ತಾಯಿದ್ರು, ಅವರ ಸೇವಾ ಅನುಭವವನ್ನು ಕೂಡ ನೀವು ಕೇಳಿಕೊಂಡಿದ್ದೀರಿ. ಇನ್ನೂ ಮುಂದುವರೆದು ಅವರಿಗೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸೇವಕರೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿ ವಿ. ವಂದನೆಗಳು.